Watch India's largest kids library only on Jio Hotstar. Download the app now. ಒಂದ್ಸಾರಿ ನಾನು ಊರ್ಗೋದಾಗ 20 ಅಡಿ ಉದ್ದ ದೊಡ್ಡ ಮೀನ್ ನನ್ನ ಕೈಯಲ್ಲಿ ಹಿಡಿದು ಗರಗರ ಅಂತ ತಿರ್ಗಿಸಿ ಬೀಸಾಕಿದ್ದೆ. ಅದು ಒದ್ದಾಡ್ಲು ಇಲ್ಲ, ಏನು ಮಾಡ್ಲಿಲ್ಲ. ಅದನ್ನ ಹಿಡಿಯಕ್ ಯಾರ ಕೈಯಲ್ಲೂ ಆಗ್ಲಿಲ್ಲ. ಅದನ್ನ ನಾನೇ ಹಿಡಿಯಕ್ಕಾಗಿದ್ದು ಗೊತ್ತಾ? ನಮಗೂ ನಂಬಕ್ಕಾಗ್ತಿಲ್ಲ. ಆದ್ರೆ ನಮಗ್ ಗೊತ್ತಿದೆ, ನೀನು 20 ಅಡಿ ಅಲ್ಲ 40 ಅಡಿ ದೊಡ್ಡ ಮೀನನ್ನು ಹಿಡಿತೀಯಾ ಕೋತಿರಾಮ್. ಅರೆ, ನೀನ್ ಯಾಕೆ ಹೆದರ್ಕೋತಾ ಇದೀಯಾ? ನೀನಂತೂ ನೀರಲ್ಲಿ 20 ಅಡಿ ಮೀನನ್ ಹಿಡಿತೀಯಾ? ಯಾಕೆ ಭಯ ಪಡ್ತೀಯಾ? ಅಲ್ಲಿ ಯಾವ್ದಾದ್ರೂ ಮೀನ್ ಸಿಕ್ಕರೆ ಹಿಡ್ಕೋ. ಶಿವ, ಸಾರಿ ಅಯ್ಯೋ, ಅಲ್ಲಿ ನೋಡಿ, ಅವರಿಬ್ಬರನ್ನ ನೋಡಿ ಹೇಗೆ ಕಳ್ಳರ ಹಾಗೆ ಗಿಡದ ಮನೇಲಿ ಹೋಗ್ತಾ ಇದ್ದಾರೆ ಅವರಿಬ್ರು. ಏನೋ ವಿಷಯ ಇದೆ. ಅವರು ಅಡಗಿಸ್ಬೇಕು ಅಂತ ಇರುವ ಆ ಬ್ಯಾಗಲ್ಲಿ ಏನಿರಬಹುದು? ನಾನು ಈಗಲೇ ಬರ್ತೀನಿ. ನಡೀರಿ, ಶಿವಾಗೆ ನಮ್ಮ ಸಹಾಯ ಬೇಕಾಗುತ್ತೆ. ಶಿವಾಗೆ ನಮ್ ನೆಸೆಸಿಟಿ ಬೇಕಾಗಿಲ್ಲ, ಅವನು ಒಬ್ನೇ ಹೋಗ್ಬೋದು. ಹೌದು, ನಿಜ ಹೇಳ್ತಿದ್ಯಾ. ಶಿವನಂತ ಧೈರ್ಯಶಾಲಿಗೆ ನಾವೇನ್ ಸಹಾಯ ಮಾಡಕ್ಕಾಗುತ್ತೆ? ಹಾಗಾದ್ರೆ ನಡೀರಿ, ನಾವು ಬೇರೆ ರಸ್ತೆಯಿಂದ ಹೋಗೋಣ. ಅರೆ, ನೀನು ಕೂಡ ಇಲ್ಲಿ ಬಂದಿದ್ಯಾ? ಸ್ವಲ್ಪ ಮೂಸಿ ಹೇಳು, ಇದ್ರಲ್ಲಿ ಏನಿದೆ ಅಂತ. ಇವರು ಜೇಡಿ ಮಣ್ಗೋಸ್ಕರ ಇಷ್ಟೊಂದು ರಿಸ್ಕ್ ಯಾಕೆ ತಗೋತಿದ್ರು? ಈ ವಿಷಯನ ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಹೇಳ್ಬೇಕು.
ಇಲ್ಲಿ ಬರೀ 5 ಬ್ಯಾಗ್ ಇದೆ, 6 ಬ್ಯಾಗ್ ಇರಬೇಕು. 6ನೇದು ಎಲ್ಲಿ? ಡಾಕ್ಟರ್ ಬೆನ್, ಅದು ಒಂದು ಹುಡುಗ ನಮ್ಮನ್ನ ಫಾಲೋ ಮಾಡ್ತಾ ಇದ್ದ. ಅದಕ್ಕೆ ನಾವು ಸ್ಪೀಡ್ ಆಗಿ ಬಂದ್ಬಿಟ್ವಿ. ಹಾಗಾಗಿ ಒಂದ್ ಬ್ಯಾಗು ಸೈಕಲ್ ಇಂದ ಬಿದ್ದೋಯ್ತು. ಡಾಕ್ಟರ್ ಬ್ಯಾಂಗ್ಗೆ ಇಡೀ ಪ್ರಪಂಚ ಹೆದರುತ್ತೆ, ನೀವು ಒಬ್ಬ ಹುಡುಗನ ಹೆದರ್ಕೊಂಡ್ರ? ಡಾಕ್ಟರ್ ಬ್ಯಾಂಗ್ ಡಿಕ್ಷನರಿಲಿ ಭಯ ಅನ್ನೋ ಪದ ಇಲ್ವೇ ಇಲ್ಲ. ಯಾವನ್ ಹೆದರ್ತಾನೋ ಅವನು ಮೇಲಿರೋನ್ ಮನೆಗೆ ಹೋಗ್ತಾನೆ. ರಾಘ, ಮೇಲಿರೋ ಮನೆಗೆ ಬೇಡ ಡಾಕ್ಟರ್ ಬ್ಯಾಂಗ್, ಪ್ಲೀಸ್ ಪ್ಲೀಸ್. ಡಾಕ್ಟರ್ ಬ್ಯಾಂಗ್ ಡಿಕ್ಷನರಿಲಿ ಭಯ ಅನ್ನೋ ಪದ ಇಲ್ವೇ ಇಲ್ಲ. ಇದೇ ನೋಡಿ ಡಾಕ್ಟರ್ ಬ್ಯಾಂಗ್ ನ ಸೈನ್ಸ್ ನ ಚಮತ್ಕಾರ. ಇದು ಯಾರಿಗೂ ಗೊತ್ತಿಲ್ಲ, ಈ ವೇದಾಸ್ ನದಿ ಮಣ್ಣಲ್ಲಿ ಚಿನ್ನ ಇದೆ ಅಂತ. ಬರೀ ನನಗ್ ಮಾತ್ರ ಗೊತ್ತಿರೋದು. ಇದು ಬೇರೆ ಯಾರಿಗಾದ್ರೂ ಗೊತ್ತಾದ್ರೆ ನನ್ನ ಈ ಇಡೀ ಯೋಜನೆ ಹಾಳಾಗೋಗುತ್ತೆ. ಲಡ್ಡು ಸಿಂಗ್ ಅವರೇ, ನೀವಿಲ್ಲಿ? ಶಿವ ಫೋನ್ ಮಾಡಿದ್ದ. ಅವನೇನು ಜೇಡಿ ಮಣ್ ಜೊತೆ ಪೊಲೀಸ್ ಸ್ಟೇಷನ್ ಬರ್ತೀನಿ ಅಂದಿದ್ದ. ನಾನಿಲ್ಲೇ ನಿಮ್ಮ ಮನೆ ಹತ್ರನೇ ಇದ್ದೆ. ಅದಕ್ಕೆ ಮನೆಗೆ ತಗೊಂಡ್ ಬಾ, ಇಲ್ಲೇ ನೋಡ್ತೀನಿ ಅಂದೆ. ಲಡ್ಡು ಸಿಂಗ್ ಸರ್, ಈ ಬ್ಯಾಗಲ್ಲಿರೋ ಜೇಡಿ ಮಣ್ಣಲ್ಲಿ ಅಂತದೇನ್ ವಿಶೇಷತೆ ಇದೆ? ಐ, ಇದು ಜೇಡಿ ಮಣ್ಣು. ಯಾರೋ ಇಬ್ರು ವೇದಾಸ್ ಡ್ಯಾಮ್ ನಿಂದ ಇದನ್ನ ತಗೊಂಡು ಓಡ್ ಹೋಗ್ತಾ ಇದ್ರು. ಯಾರು ಕೂಡ ಮಣ್ಣನ್ ತಗೊಳ್ಳೋದಿಕ್ಕೆ ಇಷ್ಟೊಂದು ರಿಸ್ಕ್ ತಗೊಳ್ಳೋದಿಲ್ಲ. ಏನೋ ಇದೆ. ಒಂದ್ ನಿಮಿಷ, ನಾನು ಧರಿತ್ರಿ ರಾಗ ಹಾಡ್ತೀನಿ. ಆಗ ಈ ಧರಿತ್ರಿಯಲ್ಲಿ ಅಡಗಿರೋ ಮಣ್ಣಿನ ರಹಸ್ಯ ಗೊತ್ತಾಗುತ್ತೆ. ಮಕ್ಕಳು ಎಲ್ರೂ ಗಮನ ಇಟ್ಟು ಕೇಳಿ. ಮುಖಕ್ಕೆ ಕೆಸರು ಬಿತ್ತಲ್ಲ. ತಾತ, ಏನಾಗಿದೆ ನಿಮ್ಗೆ? ನಿಮ್ಮ ಹಾಡನ್ನ ನಿಲ್ಸಿ. ನೀನ್ ಯಾವಾಗ್ಲೂ ಹಾಡ್ ಹಾಡುವಾಗ್ಲೇ ತಡಿತೀಯ. ತಡಿಲಿಲ್ಲ, ಬಾಯಿಗೆ ಲಡ್ಡು ಹಾಕ್ದೆ ಅಷ್ಟೇ. ತಗೊಳ್ಳಿ ಮಕ್ಳೇ, ಬೇಗ ಬೇಗ ಲಡ್ಡು ತಿನ್ನಿ. ಶಿವ, ಇದು ಬರೀ ಮಣ್ಣು, ಬೇರೇನೂ ಇಲ್ಲ. ಈ ಲಡ್ಡು ಸಿಂಗ್ ಏರಿಯಾದಲ್ಲಿ ಯಾವ ತಪ್ಪು ನಡೆಯೋ ಹಾಗಿಲ್ಲ. ನಮ್ಮ ಹೆಸರು ಹಾಗೆ ಫೇಮಸ್ ಆಗಿ ಹೋಗಿದೆ. ಸರಿ ಶಿವ, ನಾನ್ ಬರ್ತೀನಿ. ಮತ್ತೊಂದ್ ಸಾರಿ ಸ್ನಾನ ಮಾಡ್ಬೇಕು. ಶಿವ, ನನ್ಗಂತೂ ಗೊತ್ತಾಗ್ತಿಲ್ಲ, ಬರೀ ಮಣ್ಣಿಗೋಸ್ಕರ ಇಷ್ಟೊಂದೆಲ್ಲ ಯಾರು ಕಷ್ಟಪಡ್ತಾರೆ? ನಾವು ಮೊದಲು ಒಳಗಡೆ ಹೋಗಿ ನೋಡ್ಬೇಕು. ಅದ್ರಲ್ಲಿ ಅಂತ ವಿಷಯ ನಡಗಿದೆ, ಅದಕ್ಕೋಸ್ಕರ ಅವ್ರು ಯಾಕೆ ಅಷ್ಟೊಂದು ರಿಸ್ಕ್ ತಗೋತಿದ್ದಾರೆ. ಇಲ್ಲಂತೂ ಏನು ಅಂತದ್ ಕಾಣಿಸ್ತಾ ಇಲ್ಲ.
ಸುಮ್ಮನೆ ಮಾತಾಡದೆ ನಮ್ಮ ಜೊತೆ ನಡೀರಿ. ನೀನ್ ಬರ್ಲಿಲ್ಲ ಅಂದ್ರೆ ಲೇಸರ್ ಗನ್ನೆ ನಿನ್ನ ಹತ್ರ ಬರುತ್ತೆ. ಇಲ್ಲಿಂದ ನಿನ್ನನ್ನು ಯಾರು ಕಾಪಾಡೋಕ್ಕಾಗಲ್ಲ. ಅರ್ಥ ಆಯ್ತಾ ಮಗು? ಮಗು ಅಂತ ಕರಿಬೇಡಿ. ಹಾ ಬಂದು ಕೆಳಗಿಟ್ಟು ನಮ್ಮ ಹತ್ರ ಬಂದ್ಬಿಡು, ಇಲ್ಲಾಂದ್ರೆ ನಿಮ್ ಗೆಳೆಯರು ಉಳಿಯೋದಿಲ್ಲ. ಅರ್ಥ ಮಾಡ್ಕೋ. ಹಾಗಾದ್ರೆ ಇದ ವಿಷಯ. ಡ್ಯಾಮ್ ಅಲ್ಲಿರೋ ಮಣ್ಣಲ್ಲಿ ಚಿನ್ನ ಇದೆ, ಅದನ್ನ ನೀವುಗಳು ತೆಗಿತಾ ಇದ್ದೀರಾ. ಗುಡ್, ವೆರಿ ಗುಡ್. ನೀನು ಬಹಳ ಚುರುಕಿದ್ಯಾ, ಆದ್ರೆ ಜಾಣ ಅಲ್ಲ. ಜಾಣ ಆಗಿದ್ರೆ ನನ್ನ ಕೆಲಸದಲ್ಲಿ ನೀನು ಮೂಗ್ ತೂರಿಸ್ತಾ ಇರ್ಲಿಲ್ಲ. ಅರ್ಥ ಆಯ್ತಾ ಮಗು? ಮಗು ಅಂತ ಹೇಳ್ಬೇಡಿ, ಶಿವ ಅಂತ ನನ್ನ ಹೆಸರು. ಶಿವ. ಈ ಚಿನ್ನ ವೇದ ಸಿಟಿಯಲ್ಲಿರೋ ಜನರದು. ನೀವ್ ಅದನ್ನ ತಗೊಂಡ್ ಹೋಗೋಕ್ಕಾಗಲ್ಲ. ಆಗಲ್ಲ ಅನ್ನೋ ಪದ ಡಾಕ್ಟರ್ ಬ್ಯಾಂಕ್ ಡಿಕ್ಷನರಿಲೇ ಇಲ್ಲ. ಹಾಗಾದ್ರೆ ನಿಮ್ಮ ಡಿಕ್ಷನರಿನ ಬದಲಾಯಿಸ್ಕೊಳ್ಳೋ ತಯಾರಿ ಮಾಡ್ಕೊಳ್ಳಿ. ತುಂಬಾನೇ ಬೇಗ ಅದ್ರಲ್ಲೊಂದು ಹೊಸ ಶಬ್ದ ಬರಲಿದೆ. ಪೆಟು, ಇವ್ರನ್ನ ಲಾಕಪ್ ನಲ್ಲಿ ಹಾಕಿ ಗಾರ್ಡ್ ಮಾಡು. ಉಳಿದವರೆಲ್ಲ ನನ್ನ ಜೊತೆ ಬನ್ನಿ. ಪ್ಲಾನ್ ನಲ್ಲಿ ಸ್ವಲ್ಪ ಚೇಂಜ್ ಮಾಡ್ಬೇಕಾಗತ್ತೆ. ಎಸ್ ಡಾಕ್ಟರ್ ಬ್ಯಾಂಗ್. ಇವರ ಪ್ಲಾನ್ ಏನು ಅಂತ ನಾವು ಮೊದಲು ತಿಳ್ಕೋಬೇಕು. ಇವತ್ತು ಈ ಮಕ್ಕಳಿಗೆ ಗೊತ್ತಾಗಿದೆ, ಅವ್ರ ಮನೆಯವರು ಹುಡುಕಿದ್ರೆ ತುಂಬಾ ಕಷ್ಟ ಆಗತ್ತೆ. ಆ ಮಣ್ಣಿನ ಬ್ಯಾಗ್ ಯಾರಿಗೆ ಸಿಗುತ್ತೋ ಅದಕ್ಕೆ ಎಲ್ಲ ಲಿಂಕ್ ಆಗಿರುತ್ತೆ. ಆಮೇಲೆ ನಮ್ಮ ಪ್ಲಾನ್ ಯಾವುದಕ್ಕೂ ಪ್ರಯೋಜನಕ್ಕೆ ಬರಲ್ಲ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ವೇದಾಸ್ ಡ್ಯಾಮ್ ನ ಬ್ಲಾಸ್ಟ್ ಮಾಡಿ ನೀರೆಲ್ಲ ಖಾಲಿ ಆಗೋ ಹಾಗೆ ಮಾಡಿ. ಯಾವಾಗ ಅಲ್ಲಿ ಏನು ಇರಲ್ವೋ ಅಲ್ಲಿಗೆ ಯಾರು ಬರಲ್ಲ. ಆಮೇಲೆ ನನ್ನ ಸಂಶೋಧನೆ ಹೆಸರು ಹೇಳಿ ಈ ಸರ್ಕಾರದಿಂದ ಅದನ್ನ ಖರೀದಿ ಮಾಡ್ತೀನಿ. ಸರ್ಕಾರಕ್ಕೆ ಇದ್ರ ಬದಲಾಗಿ ಉಚಿತವಾಗಿ ಇನ್ನೊಂದು ಡ್ಯಾಮ್ ನ ಬೇರೆ ಎಲ್ಲಾದ್ರೂ ನಾನೇ ಮಾಡ್ಕೊಡ್ತೀನಿ ಅಂತ ಆಫರ್ ಕೊಡ್ತೀನಿ. ಆಗ ಇಲ್ಲ ಅನ್ನೋದಿಲ್ಲ. ನಾವಿಲ್ಲಿಂದ ತಪ್ಪಿಸ್ಕೋಬೇಕು. ವೇದಾಸ್ ಡ್ಯಾಮ್ ನ ನಾವ್ ಹೇಗಾದ್ರೂ ಮಾಡಿ ಕಾಪಾಡ್ಬೇಕು. ಇಲ್ಲಿ ನೆಟ್ವರ್ಕೇ ಇಲ್ಲ. ನಾವು ಭೂಮಿ ಒಳಗಡೆ ತುಂಬಾ ಕೆಳಗಿದ್ದೀವಿ. ಡಾಗಿ, ಡಾಗಿ, ಗುಡ್ ಬಾಯ್. ಡಾಗಿ, ಅಲ್ಲಿ ನೋಡು, ಅವನು ಮಲ್ಕೊಂಡಿದ್ದಾನೆ. ಅವನ್ ಜೇಬ್ ಹತ್ರ ಕೀ ಇದೆ, ಕೀ. ಅದನ್ನ ತಗೊಂಡ್ ಬಾ. ಡಾಗಿ, ಹೋಗು ಹೋಗು ಹೋಗು, ಆ ಬೀಗ ತಗೊಂಡ್ ಬಾ. ಅದು ಆ ಕೀ. ಅದನ್ನ ತಗೊಂಡ್ ಬಾ ಡಾಗಿ. ಗುಡ್ ಬಾಯ್ ಡಾಗಿ, ಗುಡ್ ಬಾಯ್. ಲಡ್ಡು ಸಿಂಗ್ ಸರ್, ಬೇಗ ವೇದಾಸ್ ಡ್ಯಾಮ್ ಹತ್ರ ಬನ್ನಿ. ಗುಂಡಾಗಳು ಅದನ್ನ ಉಡಾಯಿಸ್ತಾರೆ. ಅಯ್ಯ, ವೇದಾಸ್ ನದಿ ಡ್ಯಾಮ್ ಏನು ಆಟದ ವಸ್ತುನ ಉಡಾಯಿಸೋದಕ್ಕೆ ಇಲ್ಲ, ಗಾಳಿಪಟನ ಅದನ್ನ ಹಾರಿಸೋದಕ್ಕೆ. ಗುಂಡಾಗಳು ಅದನ್ನ ಬಾಂಬ್ ಮೂಲಕ ಉಡಾಯಿಸ್ತಾರೆ. ಏನು? ಹ?
ಇವನ್ ಹೇಗೆ ಇಲ್ಲಿಗೆ ಬಂದ? ಮುಗಿಸಿ ಅವನನ್ನ. ಯಾರು ಈ ಹುಡುಗನ ತಡೆಯೋಕ್ಕಾಗಲ್ವಾ? ಏನ್ ಎಲ್ಲ ನಿಂತ್ಕೊಂಡು ಇಲ್ಲಿ ತಮಾಷೆ ನೋಡ್ತಾ ಇದ್ದೀರಾ? ಹೋಗಿ. ಲಡ್ಡು ಸರ್, ಶಿವಂಗೆ ಸಹಾಯ ಮಾಡಿ. ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಹೋಗು, ಹೋಗಿ ಆ ಕೊನೆ ಬಾಂಬ್ ಹಾಕು. ರಾಕ, ಹೋಗು, ಆ ಶಿವನ್ ಕತೆ ಮುಗಿಸ್ಬಿಡು. ಶಿವ, ನೀನೀಗ ಏನು ಮಾಡೋದಕ್ಕಾಗಲ್ಲ. ಇನ್ನು 15 ಸೆಕೆಂಡ್ ಅಲ್ಲಿ ಬಾಂಬು ಬ್ಲಾಸ್ಟ್ ಆಗುತ್ತೆ. ಬಾಯ್ ಬಾಯ್. ಶಿವ, ಓಡು ಆ ಕಡೆ, ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಬೇಡ ಬೇಡ. ಅವನ್ ಬಾಂಬ್ ತರಕ್ ಹೋಗ್ತಾ ಇದ್ದಾನೆ. ಶಿವ, ನೀನು ನನ್ನ ಎಲ್ಲ ಪ್ಲಾನ್ಗಳನ್ನ ಹಾಳು ಮಾಡ್ಬಿಟ್ಟೆ. ಡಾಕ್ಟರ್ ಬ್ಯಾಂಕ್ಗೆ ಈ ಪ್ರಪಂಚನ ಹೆದರುತ್ತೆ, ಆದ್ರೆ ನೀನು ಈ ಡಾಕ್ಟರ್ ಬ್ಯಾಂಕ್ನೇ ಸೋಲ್ಸ್ಬಿಟ್ಟೆ ಅಲ್ವಾ?
ಯೋಚನೆ ಮಾಡಬೇಡಿ, ನಾನಿರ್ಬೇಕಾದ್ರೆ ಏನು ಪ್ರಾಬ್ಲಮ್ ಇಲ್ಲ. ನಾನ್ ಇವನ್ಗೆ ಈಗ ಜೈಲಲ್ಲಿ ಮುದ್ದೆ ಮುರಿಯೋ ಹಾಗೆ ಮಾಡ್ತೀನಿ. ಜಯರಾಮ್, ಇವ್ನ್ ಕರ್ಕೊಂಡು ಹೋಗು. ಅಯ್ಯೋ ನನ್ನ ಬಿಟ್ಬಿಡಿ, ನನ್ನ ಬಿಟ್ಬಿಡಿ. ನಾನು ಡಾಕ್ಟರ್ ಬ್ಯಾಂಗ್, ಸ್ವಲ್ಪ ಮರ್ಯಾದೆ ಕೊಡಿ. ಥ್ಯಾಂಕ್ ಯು ಶಿವ, ನೀನ್ ವೇದಾಸ್ ನದಿಯಿಂದ ಚಿನ್ನ ಕದಿಯೋದನ್ನ ತಪ್ಪಿಸಿದೆ. ನಿನಗೆ ಸರ್ಕಾರದಿಂದ ಅವಾರ್ಡ್ ಕೊಡಿಸ್ತೀನಿ. ಥ್ಯಾಂಕ್ಸ್ ಸರ್. ಹಾಗೆ ಏನಾದ್ರೂ ಕೊಡ್ಬೇಕಿದ್ರೆ ನನ್ ಡಾಗಿಗೆ ಕೊಡಿ. ಇವನ್ ಬಂದಿರ್ಲಿಲ್ಲ ಅಂದ್ರೆ ನಾವೆಲ್ಲ ಲಾಕಪ್ ನಲ್ಲೇ ಇರ್ತಿದ್ವಿ. ಇವನ್ಗೆ ಸರ್ಕಾರದಿಂದ 2 ದೊಡ್ಡ ಜ್ಯೂಸಿ ಆಗಿರೋ ಬೋನ್ನ ಬಹುಮಾನವಾಗಿ ಕೊಡ್ಸಿ. ಹಾ ಶಿವ. Watch India's largest kids library only on Geo Hotstar. Download the app now.